ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಇವತ್ತು ಆರಿಸಿದ ಬಿಟ್ಟರ್ನೆಸ್, ಕೈತನಗಳು, ನಿಮ್ಮಲ್ಲಿ ಇದ್ದ ಬಿಟ್ಟರ್ನೆಸ್, ನೀವು ಯಾರಿಗಾದರ ಮೇಲೆ ನೀವು ಒಂದು ದ್ವೇಷವನ್ನು ಇಟ್ಟರೆ ಬಿಟ್ಟರ್ನೆಸ್ ನೀವು ಅದು ಬಿಡಬೇಕಂತ ದೇವರು ಇವತ್ತು ನಿಮ್ಮ ಜೊತೆ ಮಾತಾಡ್ತಾರೆ. ಈ ಮುಂಜಾನೆ ಜಾವದಲ್ಲಿ 5ನೇ ತಾಸಲ್ಲಿ ನಾನು ಪ್ರಾರ್ಥಿಸುವಂತೆ ದೇವರು ನಿಮಗಾಗಿ ಕರೆದಿದ್ದಕ್ಕಾಗಿ ಸ್ತೋತ್ರ. ಹೌದು ಪ್ರಿಯರೇ, ನೀವು ಎಷ್ಟೆಲ್ಲ ಅವರ ಮೇಲೆ ಕೈಗಳನ್ನು ಇಟ್ಟುಕೊಳ್ಳುತ್ತೀರಿ, ಎಷ್ಟಾಗಿ ದ್ವೇಷವನ್ನು ಇಟ್ಟುಕೊಳ್ಳುತ್ತೀರಿ, ಇನ್ನೆಷ್ಟು ದಿವಸ ನೀವು ದ್ವೇಷದಲ್ಲಿ ಬಾಳುವಂತರಾಗಿದ್ದೀರಿ. ಆ ನಿಮ್ಮ ದ್ವೇಷದ ಮೂಲಕ ಸೈತಾನನು ನಿಮ್ಮನ್ನು ನಾಶ ಮಾಡುವಂತನಾಗಿದ್ದಾನೆ. ಯಾಕಂದರೆ ಸೈತಾನನು ಕೆಟ್ಟದನ್ನೇ ಮಾಡುವಂಥ ಪ್ರಯತ್ನ ಮಾಡುತ್ತಾನೆ ಇರುತ್ತೆ ಮಾನವರಿಗಾಗಿ. ಯೇಸು ನಮ್ಮನ್ನು ಅದನ್ನು ಬಿಡಿಸುವುದಕ್ಕಾಗಿ ಆತನ ಬಲವಾದ ಶಕ್ತಿ, ಆತನ ಬಲವಾದ ವಾಕ್ಯವು ನಮಗಾಗಿ ಕೊಟ್ಟಿದ್ದಾನೆ. ಆತನ ಪರಿಶುದ್ಧ ವಾಕ್ಯದ ಮೇಲೆ ನಾವು ನಡಿಬೇಕಾದರೆ ನಾವು ಈ ಹಗೆತನ, ನಾವು ಮೂಯ ತೀರಿಸುವಂಥದ್ದು ಇದೆಲ್ಲ ಬಿಡಬೇಕು. ನಾವು ಎಲ್ಲಿವರೆಗೆ ನಮ್ಮ ಮೂಯ ತೀರಿಸುವ ಒಂದು ಆ ಬೆಂಕಿಯಲ್ಲಿ ಉರಿತಾ ಇರ್ತೇವಲ್ಲ, ಅಂಧಕಾರ ಶಕ್ತಿಯ ಬೆಂಕಿ ಇರುತ್ತೆ. ಈ ಅಂಧಕಾರ ಶಕ್ತಿ ಬೆಂಕಿಯಲ್ಲಿ ನಿನಗೆ ಉನ್ನತಿ ಅಭಿವೃದ್ಧಿ ಆಗುವುದಿಲ್ಲ. ಈ ಅಂಧಕಾರ ಬೆಂಕಿಯಲ್ಲಿ ನೀನು ಸುಡಲ್ಪಡ್ತೀಯ. ನೀನು ಅಗ್ನಿ ಅಭಿಷೇಕದಲ್ಲಿ ನೀನು ದಹಿಸಿ ಇನ್ನೊಬ್ಬರನ್ನು ದಹಿಸುವಂಥ ಕಾರ್ಯ ಮಾಡಬೇಡ. ನಿನ್ನನ್ನು ದೇವರ ಅಗ್ನಿಯಿಂದ ನೀನು ಜಯಿಸಬೇಕು. ದೇವರ ಬಿರುಗಾಳಿಯಿಂದ ನೀನು ಗೆಲ್ಲಬೇಕು. ನೀನು ದೇವರ ಆತ್ಮನ ಮೂಲಕ ನೀನು ಗೆಲ್ಲಬೇಕು. ಅದಕ್ಕೆ ಬಿಟ್ಟು ನೀನು ಸೈತಾನನ ಒಂದು ದ್ವೇಷ ಎನ್ನುವ ಒಂದು ಬೆಂಕಿ, ಒಂದು ಕಿಚ್ಚನ್ನು ನೀನು ಇಟ್ಟುಕೊಳ್ಳುವಾಗ ದೇವರ ಸನ್ನಿಧಿಯಲ್ಲಿ ನಿನ್ನನ್ನು ಬಿಡುಗಡೆ ಮಾಡುವುದಾಗುವುದಿಲ್ಲ. ಯಾಕಂದ್ರೆ ನೀ ಯಾರನ್ನು ದ್ವೇಷಿಸುತ್ತಿ, ನೀ ಯಾರನ್ನು ದ್ವೇಷ ಪಡಿಸ್ತಿ, ನೀ ಯಾರ ದ್ವೇಷದಿಂದ ಯಾರ ಮನೆಗಳ ಹಾಳು ಮಾಡ್ತಿ, ಯಾವುದೋ ದ್ವೇಷದಿಂದ ನೀನು ಆ ಮನೆಯನ್ನು ಮುರಿಯಲ್ಪಡ್ತಿ. ನೀನು ಒಂದು ಹೆಣ್ಣು ಮಗಳು ಆಗಿರ್ಬೋದು, ನೀನು ಒಂದು ಗಂಡು ಮಗು ಆಗಿರ್ಬೋದು, ನಿನ್ನಲ್ಲಿ ಯಾವಾಗ ದ್ವೇಷವನ್ನು ಹುಟ್ಟುತ್ತದ ನೀನು ಅಷ್ಟೇ ಅರ್ಥ ಮಾಡ್ಕೊಳ್ಬೇಕು, ನಿನ್ನಲ್ಲಿ ಸೈತಾನನ ವಾಸವಾಗಿದೆ. ಆಮೇನ್, ಹಲ್ಲೆಲೂಯ ಅಂದ್ರೆ ಎಲ್ಲರೂ ಜೋರಾಗಿ. ನೀ ಯಾವಾಗ ನಿನ್ನ ಮಧ್ಯದಲ್ಲಿ ಆ ಕೈತನ ನಿನ್ನನ್ನು ನೋಡುವಂತೆ ಈ ಕಣ್ಣುಗಳಿಂದ, ಈ ಬಾಯಿಗಳಿಂದ, ಈ ಕೈ ಕಾಲುಗಳಿಂದ ನೀನು ಮಾಡುವ ಕಾರ್ಯ, ನೀನು ಯಾರಿಗೂ ಹಿಂದೆ ಹೇಳಿ ನಿನ್ನ ಗಂಡನಿಗೆ ಮೋಸ ಮಾಡೋದು, ಗಂಡನ ಮನೆಗೆ ಮೋಸ ಮಾಡೋದು, ಹೆಂಡತಿ ಮನೆಗೆ ಮೋಸ ಮಾಡೋದು, ಇನ್ನೊಬ್ಬರನ್ನು ಚಾಡಿ ಹೇಳಿ ಇನ್ನೊಬ್ಬರ ಹೃದಯ ನೋಯಿಸಿ ಇನ್ನೊಬ್ಬರ ಮನ ಹಾಳು ಮಾಡಿ ನೀನು ಈ ಕೈತನವನ್ನು, ಈ ಬಿಟ್ಟರ್ನೆಸ್ ಅನ್ನು ನೀನು ಎಷ್ಟಾಗಿ ಬಿತ್ತುತ್ತಾ ಹೋಗ್ತಲ್ಲ, ಇದು ದೊಡ್ಡ ಮರವಾಗುತ್ತದೆ. ಆ ಮರ ದೇವರದ ಮರವಾಗಲ್ಲ, ಇದು ಸೈತಾನಿನ ಮರ. ನೀನು ಸೈತಾನನಿಗಾಗಿ ಕಾರ್ಯ ಮಾಡುವಂತನಾಗತ್ತಿ. ಅದಕ್ಕಾಗಿ ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ನೀ ಎಲ್ಲಿವರೆಗೆ ದೇವರ ಸಾಮರ್ಥ್ಯದಲ್ಲಿ, ದೇವರ ಕಾರ್ಯದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ, ದೇವರು ನಮಗಾಗಿ ಬಂದಿದ್ದ ಕಾರ್ಯ, ನಮಗಾಗಿ ಪಾಪದಿಂದ ಬಿಡಿಸಿದ ಕಾರ್ಯ ನಾವು ಯೋಚನೆ ಮಾಡಿ, ಯೇಸುವೆ ನಾ ಮಾಡುವ ಈ ಕಾರ್ಯದಲ್ಲಿ ಎಷ್ಟೆಲ್ಲ ತಪ್ಪುಗಳಿದೆ ಅಂತ ಹೇಳಿ ನೀನು ನಂಬಬೇಕು. ನಿನ್ನ ನೀನೇ ಸ್ವಸ್ಥಪಡಿಸ್ಕೋಬೇಕು. ಮೊದಲನೇದಾಗಿ ನಿನ್ನ ಆತ್ಮಕ್ಕೆ ಹೇಳ್ಬೇಕು, ಯೇಸುವೆ ನಾನು ಇದು ಪಾಪ ಮಾಡ್ತೆ ಅಂತೇಳಿ ಅರಿಕೆ ಮಾಡಿದಾಗ ದೇವರು ನಿನ್ನನ್ನು ನೋಡುವಂತನಾಗಿದ್ದಾನೆ. ನೀ ಎಲ್ಲಿವರೆಗೆ ಮೂಯ ತೀರಿಸುವ ಎಕ್ಕೊತ್ತಿ, ನೀ ಎಲ್ಲಿವರೆಗೆ ಮನೆಗಳು ಹಾಳು ಮಾಡ್ತಿ. ಇದು ವಿಶೇಷವಾಗಿ ಬಹಳವಾಗಿ ಹೆಣ್ಮಕ್ಕಳ ಮೇಲೆ ಬರುವಂತದ್ದಾಗಿದೆ. ಯಾಕಂದ್ರೆ ದೇವರು ಹೆಣ್ಮಕ್ಕಳನ್ನು ಮನೆ ನಡೆಸುವಂತೆ ಕಾಯುವಂತ ದೇವರಾಗಿದ್ದಾನೆ. ಹೆಣ್ಮಕ್ಕಳ ಪ್ರಾರ್ಥನೆ ಕೇಳುವಂತಳಾಗಿದ್ದಾನೆ. ಯಾವಾಗ ಉಮೆನ್ ಒಂದು ಪ್ರಾರ್ಥನೆ ಮನೆಯಲ್ಲಿ ಇಟ್ಟಿದಾಗ ಆಕೆನ ಮನೆ ಉದ್ಧಾರವಾಗುತ್ತದೆ. ಯಾವಾಗ ಅವಳು ಕೈತನವು ಮತ್ತೆ ಹಗೆತನವು ಯಾವಾಗ ಮೂಯ ತೀರಿಸಬೇಕು, ನನ್ನದೇ ಆದ ರಾಜ್ಯ ಮಾಡಬೇಕು, ನಾನೇ ಹೇಳಿದಂಗ ನನ್ನ ಗಂಡ ನನ್ನ ಮಧ್ಯದಲ್ಲಿರಬೇಕು, ಆತನಿಗೆ ಮಾಟ ಮಂತ್ರದಿಂದ ಗುಲಾಮ ಮಾಡಿ, ಆತನ ಮಂತ್ರವಾದಿಗಳಿಂದ ಆತನನ್ನು ಗುಲಾಮ ಮಾಡಿಸಿಟ್ಟುಕೊಂಡು, ಆತನನ್ನು ಇಲ್ಲದಾರದಂತ ಅವಮಾನ ಪಡಿಸಿ, ಆತನ ಮನೆಯವರಿಗೆ ಇಲ್ಲದಾರದಂತ ಅವಮಾನ ಪಡಿಸಿ ನೀನು ದೇವರ ರಾಜ್ಯಕ್ಕೆ ಸೇರುವಿ ಅಂತ ಹೇಳಿ ತಿಳಿದುಕೊಳ್ಳಬೇಡ. ಸೈತಾನನ ರಾಜ್ಯ, ಸೈತಾನನ ಮಗಳಾಗಿ ಜೀವಿಸುತ್ತಿ. ಯಾಕಂದ್ರೆ ಈ ನಿತ್ಯ ಜೀವದಲ್ಲಿ ನಾನು ನೋಡ್ತಾ ಇದ್ದೇನೆ, ಐಶ್ವರ್ಯವೇ ಐಶ್ವರ್ಯದಿಂದ ನನ್ನ ಗಂಡನನ್ನು ಕಟ್ಟಾಕುತ್ತೇನೆ,
ಐಶ್ವರ್ಯವಲ್ಲದೆ ಸುಳ್ಳು ಮಾತುಗಳಿಂದ ನನ್ನ ಗಂಡನನ್ನು ಕಟ್ಟಾಕುತ್ತೇನೆ, ವಂಚಿಸಿ ನನ್ನ ಗಂಡನನ್ನು ಮೋಸ ಮಾಡುತ್ತೇನೆ. ನಾನು ವ್ಯಭಿಚಾರವಾಗಿ ನನ್ನ ಗಂಡನನ್ನು ವ್ಯಭಿಚಾರದಿಂದ ನಾನು ನೂಕುತ್ತೇನೆ. ನನ್ನ ಗಂಡನಿಗೆ ಗೊತ್ತಾಗಲ್ಲ ಅಂತೇಳಿ ನೀನು ನಗುತ್ತಾ ಇರುತ್ತಿ. ಆದರೆ ನಿನ್ನ ವ್ಯಭಿಚಾರದ ಕಾರ್ಯ ಸರ್ವಶಕ್ತನಾದ ದೇವರು ನೋಡುತ್ತಿದ್ದಾನೆ. ನೀನು ಎಷ್ಟೆಲ್ಲ ವ್ಯಭಿಚಾರಗಳು ಮಾಡಿದಾಗ ನಿನ್ನನ್ನು ನೋಡುವಂತ ದೇವರು ಹೇಸಿಸುತ್ತಾನೆ. ಯಾಕಂದರೆ ನೀನು ನಿನ್ನ ಗಂಡನಿಗೆ ಅಧೀನವಾಗಿ ಆತನಿಗೆ ತಲೆಯ ಕಿರೀಟವಾಗಿ ಮಾಡಲ್ಪಟ್ಟಿದ್ದಾನೆ. ದೇವರು ಗಂಡ ಹೆಂಡತಿ ಒಂದೇ ಶರೀರ ಒಂದೇ ದೇಹ ಆಗಿದ್ದಾರಂತೆ ಹೇಳಲ್ಪಡ್ತಾನೆ. ನೀವು ಆ ಒಂದೇ ದೇಹ ಶರೀರಕ್ಕೆ ನೀವು ದೌರ್ಜನ್ಯ ಮಾಡಿ ದೇವರ ಯಜ್ಞವನ್ನು ಮೀರಿ ದೇವರ ಆದೇಶವನ್ನು ಮೀರಿ ಆತನ ಮಾತಿಗೆ ವಿಧೇಯರಾಗದೆ ನೀವು ಗಂಡನನ್ನು ಗುಲಾಮತನವಾಗಿ ಮಾಡಿ ನೀವು ಗಂಡನನ್ನು ಹೇಸುವಂತ ಕೆಲಸ ಮಾಡಿ ಗಂಡನ ಮನೆಗೆ ನೀವು ಅವಮಾನ ಪಡಿಸಿದಾಗ ದೇವರು ನಿನಗೆ ಅನಾರೋಗದಲ್ಲಿ ಹಾಕುವಂತನಾಗಿದ್ದಾನೆ, ನಿನಗೆ ಚಿಂತೆ ಭಾರದಲ್ಲಿ ಇಡುವಂತನಾಗಿದ್ದಾನೆ. ಯಾರು? ಸೈತಾನನು. ದೇವರು ತಳ್ಳು ಬಿಡ್ತಾನೆ. ದೇವರಿಗೆ ನಿನ್ನಂತ ಮಗನಿಗೆ ಅವಕಾಶ ಇಲ್ಲ. ಆತನು ನೀನು ಒಳ್ಳೆ ಕಾರ್ಯ ಮಾಡಿದ್ರೆ ನಿನ್ನನ್ನು ಮರದಿಂದ ನಿನ್ನನ್ನು ಎತ್ತಲ್ಪಡುತ್ತದೆ. ನೀನು ಕೆಟ್ಟ ಕೆಲಸ ಮಾಡಿದರೆ ಪಾಪವು ನಿನ್ನ ಮೊಗ್ಗಲಲ್ಲಿ ನಿಲ್ಲುವಂತದಾಗಿದೆ. ಆಮೇನ್, ಹಲ್ಲೆಲೂಯಾ. ನೀ ಎಷ್ಟೆಲ್ಲ ಅವಮಾನ ಪಡಿಸ್ತಾ ಇದೆಯಲ್ಲ, ಎಷ್ಟೆಲ್ಲ ಅವಮಾನದ ಮಾತುಗಳು ಆಡ್ತಾ ಇದೆಯಲ್ಲ, ಆ ಎಲ್ಲ ಅವಮಾನಗಳು ನೀನು ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತದೆ. ನೀವೊಂದು ನಡೆಯುವಂತ ಮನೆಯಲ್ಲಿ ನೀನು ಧೂಳಿ ಹಾಕಿ ನೀನು ಆ ಮನೆಯನ್ನು ಕೆಡಿಸಿದಿ. ಅದಕ್ಕೆ ಪಸ್ಕ ಹಬ್ಬ ಅಂತ ಹೇಳಿ ದೇವರು ಮಾತಾಡ್ತಾನೆ. ಯಾರು ಕೈಯಿಂದ ಇರ್ತಾರ, ಯಾರು ಹುಳಿ ಬಿಡುವಂತರಾಗಿರ್ತಾರ ದೇವರು ಮೆಚ್ಚಲ, ದೇವರ ರಾಜ್ಯಕ್ಕೆ ಸೇರಲ್ಲ. ಆತನು ತಿರಸ್ಕರಿಸ್ತಾನೆ. ಆತನು ನೋಡುವಂತನಿಲ್ಲ ಮನೆಗೆ. ಆ ಹೆಣ್ಮಗಳು ನರಕದ ಬಾಧೆಯಿಂದ ಅನುಭವಿಸಬಹುದು. ಇವತ್ತು ನನ್ನ ಹತ್ರ ಐಶ್ವರ್ಯವಿದೆ, ನನ್ನನ್ನು ಎಲ್ಲರೂ ಸಪೋರ್ಟ್ ಮಾಡುವಂತರಿದ್ದಾರೆ, ನನ್ನ ಗೌರವಿಸೋದಕ್ಕೆ ನನಗೆ ಸಪೋರ್ಟ್ ಮಾಡ್ತದೆ ಅಂತೇಳಿ ನೀ ಸುಳ್ಳು ಮೋಸಗಾರದ ಮಾತಾಡಿ ಮೋಸ ಮೆಟ್ಟಿ ನಿನ್ನ ಗಂಡನ ಮನೆಯನ್ನು ನೀನು ಸಂಪೂರ್ಣ ನಾಶ ಮಾಡಿ ನನ್ನನ್ನೇ ನಾನು ಒಂದು ಹೊಸದಾಗಿ ಕಟ್ಟಬೇಕು, ನನ್ನ ಗಂಡ ನನ್ನನ್ನೇ ಗುಲಾಮಾಗಿ ಇರಬೇಕು. ಅದಲ್ಲ ಮಗನೇ, ನಿನ್ನ ಹೆಂಡತಿಯನ್ನು ನೀನು ಹಾಗೆ ಪ್ರೀತಿಸಬೇಕು. ನೀನು ನಿನ್ನ ಗಂಡನನ್ನು ಹಾಗೆ ಅಧೀನರಾಗಿರಬೇಕು. ನೀ ಅಧೀನರಾಗಿ ನಿನ್ನ ಗಂಡನ ಮುಖಾಂತರ ನಡೆಯುವಾಗ ನಿನ್ನ ದೇವರು ಅಭಿವೃದ್ಧಿ ಪಡಿಸ್ತಾನ. ನಿನ್ನ ಸಂತಾನ ಮೇಲೆ ಅಭಿವೃದ್ಧಿ ಬರುತ್ತದೆ, ನೀನು ಹೆತ್ತವರ ಮೇಲೆ ಅಭಿವೃದ್ಧಿ ಬರುತ್ತದೆ. ನೀನು ಅವಮಾನ ಪಡಿಸಿದ ಒಂದೊಂದು ಮನೆಗೆ ನಿನಗೆ ಮುಯ ತೋರಿಸುವಂತ ದೇವರಾಗಿದ್ದಾನೆ. ನಿನ್ನ ಕೈತನ ನೀನು ಮುಯ ತೀರಿಸುವುದು ಅದೆಲ್ಲ ದೇವರಿಗೆ ಹೇಸಿಗೆ ಆದ ಕೆಲಸ ಅದ. ನೋಡು, ನೀನು ಯೋಚನೆ ಮಾಡು ಮಗನೇ, ನೋಡು ಯೋಚನೆ ಮಾಡು ಮಗನೇ. ನೀವು ಎಲ್ಲೆಲ್ಲಿ ಏನು ಕಾರ್ಯ ಮಾಡ್ತಾ ಇದ್ದೀರಿ, ಯಾವ ಮನೆಗಳು ಹೊಡಿತಾ ಇದ್ದೀರಿ, ಯಾರ ತಾಯಿಯ ಹೃದಯ ನೋಯಿಸ್ತಾ ಇದ್ದೀರಿ, ಯಾವ ತಂದೆಯ ಹೃದಯ ನೋಯಿಸ್ತಾ ಇದ್ದೀರಿ, ಅಣ್ಣ ತಮ್ಮಂದರ ಹೃದಯ ನೋಯಿಸ್ತಾ ಇದ್ದೀರಿ, ನಿಮ್ಮ ಸಹೋದರಲ್ಲಿ ನೀವು ಹೃದಯ ನೋಯಿಸ್ತಿರುವಾಗ ದೇವರು ನಿಮ್ಮನ್ನು ಮುಯ ತೀರಿಸುವಂತನಾಗಿದ್ದಾನೆ. ನೀವು ಹಿಂದ್ಗಡೆ ನಿಂತು ನೀವು ಎಷ್ಟೇ ಕೈಯಾದ ಮಾತುಗಳು ಕೈಯಾದ ಕಾರ್ಯಗಳಿಂದ ಅವರು ನಾಶ ಮಾಡಬಹುದು, ಆದರೆ ದೇವರ ಸಮ್ಮುಖದಲ್ಲಿ ನೀವು ನಿಲ್ಲುವುದಾಗಿಲ್ಲ. ನೋಡ್ರಿ, ದೇವರು ಎಷ್ಟು ಅದ್ಭುತವಾಗಿ ಇವತ್ತು ನಿಮಗಾಗಿ ವಾಕ್ಯ ಕೊಟ್ಟಿದ್ದಾನೆ. ನೀವು ಬದಲಾವಣೆವಾಗಬೇಕು, ದೇವರ ಸಮ್ಮುಖದಲ್ಲಿ ಇಳಿಬೇಕು. ಏಸಪ್ಪ, ನಾನು ಮಾಡುವಂಥದ್ದು ಇದು ತಪ್ಪಿದೆಯಾ ಕರೆಕ್ಟ್ ಆಗಿದೆ ಅಂತೇಳಿ ಯೋಚನೆ ಮಾಡಿರಿ 10 ನಿಮಿಷ. ಆವಾಗ ನಿಮ್ಮನ್ನು ಬೆಳಕು ತೆಲ್ಲುವ ಯೇಸು ನಿಮ್ಮ ಮುಂದ್ಗಡೆ ನಿಲ್ಲುತ್ತಾರೆ. ಆ ಪವಿತ್ರ ಆತ್ಮನ ಅಗ್ನಿ ಅಭಿಷೇಕದಲ್ಲಿ ನೀವು ನಡೀತೀರಿ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕೈತನವನ್ನು ಇಟ್ಕೋಬೇಡ್ರಿ, ಹಗೆತನ ಯಾರಿಗೂ ಮಾಡಕ್ ಹೋಗ್ಬೇಡ್ರಿ. ನೀವು ಮೋಹ ತೀರಿಸುವುದಕ್ಕಿಂತ ಮೊದಲು ಯೇಸು ನಿಮ್ಮನಿಗಾಗಿ ಯುದ್ಧ ಮಾಡುವಂತನಾಗಿದ್ದಾನೆ. ಒಳ್ಳೆ ನಡತೆ, ಒಳ್ಳೆ ವಿಧೇಯತೆಯಿಂದ ಯೇಸುವಿಗೆ ಮಾರ್ಗದಲ್ಲಿ ನಡೀರಿ. ಆತನ ಮಾರ್ಗವೇ ನಿಮಗೆ ನಿಜವಾದ ಪರಲೋಕ ರಾಜ್ಯಕ್ಕೆ ಒಯ್ಯುವಂಥದ್ದಾಗಿದೆ. ಎಲ್ಲರಿಗೂ ಪ್ರಾರ್ಥಿಸಿ ನಾವೀಗ ಪ್ರಾರ್ಥನೆಗಾಗಿ ಈ ಮುಯ ತೀರಿಸುವ ಪ್ರಾರ್ಥನೆ, ದುರಾತ್ಮನನ್ನು ನಾವು ನಾಶ ಮಾಡುವಂತೆ ಪ್ರಾರ್ಥನೆಗೆ ಹೋಗುವಂಥದ್ದಿದ್ದೇವೆ. ಎಲ್ಲರೂ ನಿಂತು ಪ್ರಾರ್ಥಿಸೋಣ ನಾವೆಲ್ಲರೂ.